ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದಲ್ಲಿ ಇರುವ ತಾಲೂಕು ಕ್ರೀಡಾಂಗಣವು ಹಲವು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಒತ್ತಾಯಿಸಿ ಮುಖಂಡರು ಆದ ಟಿ ಯಲ್ಲಪ್ಪ ಅವರು ತಹಶೀಲ್ದಾರ್ ಸಂಶಾ ಆಲಂ ಅವರಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ನಂತರ ಮಾತನಾಡಿ, ಹಲವು ವರ್ಷಗಳಿಂದಲೂ ಕೂಡ ಕ್ರೀಡಾಂಗಣದ ಮೈದಾನದಲ್ಲಿ ಮೂಲಭೂತ ಸೌಲಭ್ಯಗಳು ಆದ ಶುದ್ಧ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ, ಸುರಕ್ಷಿತ ತಂತಿ ಬೇಲಿ ಅಥವಾ ಸುತ್ತುಗೋಡೆ ಸೂಕ್ತ ಆಸನದ ವ್ಯವಸ್ಥೆ, ಸಾರ್ವಜನಿಕ ಶೌಚಾಲಯ, ವ್ಯಾಯಾಮಕ್ಕಾಗಿ ನಿರ್ಮಿಸುವ ಸಾಧನೆಗಳು, ವಾಯುವಿಹಾರದ ಮಾರ್ಗ, ಕ್ರೀಡಾಪಟುಗಳ ಅಭ್ಯಾಸಕ್ಕೆ ಕ್ರೀಡಾ ಅಂಕಣಗಳು ಇಲ್ಲದಂತಾಗಿದೆ. ಹಳೆಯ ಕಟ್ಟಡ ಶಿಥಿಲಗೊಂಡು ಕುಸಿದ ಸಂದರ್ಭದಲ್ಲಿ ಇದ್ದ ದೇಹದಾರ್ಢ್ಯ ಸಾಧನೆಗಳು, ನೂತನ ಸ್ಟೇಡಿಯಂ ನಿರ್ಮಾಣವಾಗಿ ವರ್ಷವೇ ಕಳೆದರೂ ಕೂಡ ಯುವಕರಿಗೆ ಜಿಮ್ ಸಾಮಾನುಗಳು ಉಪಯೋಗಕ್ಕೆ ನೀಡ್ತಾ ಇಲ್ಲ. ನೂತನ ಕ್ರೀಡಾಂಗಣಕ್ಕೆ ಇನ್ನೂ ಕೂಡ ವಿದ್ಯುತ್ ಸಂಪರ್ಕವೇ ಇಲ್ಲ. ಉಸ್ತುವಾರಿ ಯಾರ ಕೈಯಲ್ಲಿ ಇದೆ ಎಂಬುದೇ ತಿಳಿಯದಾಗಿದ್ದು, ಕೋಟ್ಯಾಂತರ ಹಣ ವ್ಯಯಿಸಿದ್ರೂ ಕೂಡ ನಿರುಪಯುಕ್ತವಾಗಿದೆ. ಜಿಮ್ ಉಪಕರಣಗಳ ಬಗ್ಗೆ ಮಾಹಿತಿ ಕೇಳಿದ್ರೆ ಮೇಲಿನ ಅಧಿಕಾರಿಗಳನ್ನ ವಿಚಾರಿಸುವಂತೆ ಇಲ್ಲವೇ ಮನವಿ ಪತ್ರ ಸಲ್ಲಿಸುವಂತೆ ಇಲ್ಲಿನ ಸಿಬ್ಬಂದಿ ತಿಳಿಸಿದ್ದಾರೆ. ತಾಲೂಕು ಕೇಂದ್ರದಲ್ಲಿ ಇಂತಹ ಸೌಲಭ್ಯಗಳೇ ದೊರೆಯದಿರುವುದು ವಿಷಾದದ ಸಂಗತಿಯಾಗಿದೆ. ಮುಂಚೆಯೇ ಇದ್ದ ಪೀಠೋಪಕರಣಗಳು, ಯಂತ್ರೋಪಕರಣಗಳು ಕೆಲವು ಪ್ರಭಾವಿಗಳ ಪಾಲಾಗಿವೆ ಎಂಬ ಊಹಾಪೋಹಗಳು ಸಾರ್ವಜನಿಕರಲ್ಲಿ ಹರಿದಾಡ್ತಾ ಇದೆ. ಮುಂದಿನ ದಿನಗಳಲ್ಲಾದರೂ ತಾವುಗಳು ಗಮನ ವಹಿಸಿ ತಾಲೂಕು ಕ್ರೀಡಾಂಗಣದ ಸೌಲಭ್ಯಗಳಿಂದ ಒದಗಿಸಬೇಕು ಅಂತ ತಿಳಿಸಿದರು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸಿರುಗುಪ್ಪ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿನ ಕೆಲವು ಅವ್ಯವಸ್ಥೆಗಳನ್ನು ಸರಿಪಡಿಸುವ ಬಗ್ಗೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ವಿ. ಏನಾಗುತ್ತಂದರೆ, ಇವತ್ತು ಸಿರುಗುಪ್ಪ ತಾಲೂಕಿನ ತಾಲೂಕು ಕ್ರೀಡಾಂಗಣ ಇವತ್ತು ನಗರದ ಪ್ರಮುಖ ಹೃದಯ ಭಾಗದಲ್ಲಿದೆ. ಯಾಕಂದರೆ ಹಲವಾರು ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ರಾಜಕೀಯದ ಸಭೆ ಸಮಾರಂಭಗಳಾಗಿರ್ಬೋದು, ಯಾವುದೇ ಒಂದು ಹೋರಾಟ ಆಗಿರ್ಬೋದು, ಇದೆಲ್ಲವೂ ಸ್ಟಾರ್ಟ್ ಆಗೋದು ಅದು ಮೈದಾನದಿಂದಲೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವತ್ತು ಯುವಕರಿಗೆ ಆಯಿತು, ಅವರೆಲ್ಲ ಏನು ಆಟ ಆಡೋದಕ್ಕಾಗಲಿ, ಆಮೇಲೆ ಮುದುಕರೆಲ್ಲ ವಾಕಿಂಗ್ ಮಾಡೋದಕ್ಕಾಗಲಿ, ಚಿಕ್ಕ ಮಕ್ಕಳು ಆಟ ಆಡೋದಕ್ಕಾಗಲು ಸಿರುಗುಪ್ಪ ತಾಲೂಕಿನಲ್ಲಿ ಇರೋದೊಂದು ಏಕೈಕ ಮೈದಾನ ಅದು ಸಿರುಗುಪ್ಪ ತಾಲೂಕಿನ ಹೈಸ್ಕೂಲ್ ಮೈದಾನ ಅಷ್ಟೇ. ಬಟ್ ಈಗ ಏನಾಗುತ್ತೆ ಅಂತಂದರೆ, ಹೈಸ್ಕೂಲ್ ಮೈದಾನದಲ್ಲಿ ಕೆಲವು ವ್ಯವಸ್ಥೆ ಸರಿಯಾಗಿಲ್ಲ. ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ವೃದ್ಧರು ಏನಾದ್ರು ವಾಕಿಂಗ್ ಮಾಡಿದ್ರೆ ಸ್ವಲ್ಪ ಕೂಡ ವ್ಯವಸ್ಥೆ ಆಗಿರ್ಬೋದು, ಅದೆಲ್ಲ ಸರಿ ಇಲ್ಲ. ಹಾಗಾಗಿಬಿಟ್ಟು ಅವರೆಲ್ಲ ಸರಿಪಡಿಸ್ಬೇಕಂದು ಇವತ್ತು ನಾವು ತಹಸೀಲ್ದಾರ್ ಒಂದು ಮನವಿ ಕೊಟ್ಟಿದ್ವಿ. ಇದೇ ರೀತಿ ಮೊದಲು ಈಗ ಹೊಸ ತಾಲೂಕು ಕ್ರೀಡಾಂಗಣ ಆಗಿದ್ದಲ್ಲ, ಅದಕ್ಕಿಂತ ಬಿಫೋರ್ ಆಗಿ ಒಂದು ಕ್ರೀಡಾಂಗಣದಲ್ಲಿ ಒಂದು ಜಿಮ್ ವ್ಯವಸ್ಥೆ ಇತ್ತು. ಅದು ಕೆಲವು ವರ್ಷಗಳ ಹಿಂದೆ ಆ ಜಿಮ್ಮಿನ ಬಿಲ್ಡಿಂಗು ಕಟ್ಟಡ ಬಿದ್ದು ಕೆಲವೊಂದು ಇಬ್ಬರು ಪ್ರಾಣಹಾನಿ ಕೂಡ ಆಯಿತು. ಆದರೆ ಅದರಲ್ಲಿರುವಂಥ ಜಿಮ್ ಇಕ್ವಿಪ್ಮೆಂಟ್ಸ್ ಉಪಕರಣಗಳನ್ನು ಸ್ಥಳಾಂತರಿಸಿದರು. ಅದು ಎಲ್ಲಿಗೆ ಹೋಗಿದೆ ಎಂಬುದು ಕೂಡ ಗೊತ್ತಿಲ್ಲ. ಕೆಲವರು ಏನಂತಂದರೆ ಕಳತನ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ, ಕೆಲವರೆಲ್ಲ ತಾವು ಸ್ವಂತಕ್ಕೆ ಬಳಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿಬಿಟ್ಟು ಅದ್ರ ಬಗ್ಗೆ ಜಿಮ್ ಇಕ್ವಿಪ್ಮೆಂಟ್ಸ್ ಉಪಕರಣಗಳು ಏನಾದರೂ ಎಂಬುದರ ಬಗ್ಗೆ ಒಂದು ಸರಿಯಾಗಿ ತನಿಖೆ ಮಾಡಿಸಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ತಹಸೀಲ್ದಾರ್ ಮನವಿ ಕೊಟ್ಟಿವಿ. ಅವರು ತಹಸೀಲ್ದಾರ್ ಕೂಡ ಸೂಕ್ತವಾಗಿ ಸ್ಪಂದನೆ ಮಾಡಿದ್ದಾರೆ. ಮುಂದಿನ ರೀತಿಯಲ್ಲಿ ಅವ್ರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ನಾವು ಕಾದು ನಿರೀಕ್ಷಿಸೋಣ. ಅಲ್ಲಿವರೆಗೆ ನಮಸ್ಕಾರಗಳು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.